ಅಂಥದ್ದು ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ಕುಂಕಿ ಆನೆಗಳ ಸ್ಪೆಷಲಿಸ್ಟ್ ಅಂದರೆ ಸ್ವಲ್ಪ ಅಗ್ರೆಸಿವ್ ಆಗಿ ಫೇಸ್ ಮಾಡೋಂಥದ್ದು ನಮ್ಮ ಮಹೇಂದ್ರ ಮತ್ತು ಸುಗ್ರೀವ ಅಂತ ಕೇಳಿ ಬರ್ತಾ ಇದೆ. ಮಹೇಂದ್ರ ಮತ್ತು ಸುಗ್ರೀವ ಅದಾದ ನಂತರ ಪ್ರಶಾಂತ್ ಆಸ್ಥಾನಕ್ಕೆ ಬರ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ತುಂಬ ದಿನ ಆಯಿತು ನಾನು ಆನೆಗಳ ಬಗ್ಗೆ ಮಾಹಿತಿ ಕೊಟ್ಟು ಹಾಗೆ ನಮ್ಮ ಅಭಿಮನ್ಯು ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ತುಂಬ ದಿನಗಳೇ ಕಳೀತಾ ಬಂತು. ಕಾರಣ ಇಷ್ಟೇ ಸ್ನೇಹಿತರೆ, ಯಾಕೆಂದರೆ ನಮ್ಮ ವಸಂತಣ್ಣ ಅವ್ರ ನಂಬರ್ ಮಿಸ್ ಆಗಿದೆ, ಒಂದು ಸ್ವಲ್ಪ ಫೋನು ಪ್ರಾಬ್ಲಮ್ ಆಗಿ ನಾನು ನಂಬರ್ನ ಇಟ್ಕೊಳ್ಳೋಕ್ಕಾಗಲಿಲ್ಲ ಅವ್ರದ್ದು. ಹಾಗಾಗಿ ನನಗೆ ಯಾವುದೇ ಇನ್ಫಾರ್ಮೇಷನ್ನ ವಸಂತಣ್ಣ ಕೊಡ್ತಾಯಿದ್ರು. ಮುಂಚೆ ಕಾಲ್ ಮಾಡಿದಾಗ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಿದ್ರು, ನನ್ನ ಜೊತೆ ಚೆನ್ನಾಗಿದ್ದರು. ಆದರೆ ಕಾರಣಾಂತರಗಳಿಂದ ನನ್ನ ಫೋನು ಪ್ರಾಬ್ಲಮ್ ಆಯಿತು. ಹಂಗಾಗಿ ನನಗೆ ನಂಬರು ಹೋಗ್ಬಿಡ್ತು, ಅವ್ರದ್ದು ಸಿಗಲಿಲ್ಲ. ಹಾಗಾಗಿ ಇನ್ಫಾರ್ಮೇಷನ್ ಕರೆಕ್ಟ್ ಮಾಡೋಕ್ಕಾಗಲಿಲ್ಲ. ಏಕೆಂದರೆ ನನ್ನಿಂದ ಯಾವುದೇ ಒಂದು ರೀತಿಯ ಮಾಹಿತಿ ತಪ್ಪಾಗಿ ಹೋಗಬಾರ್ದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಬಂದು ವಿಚಾರ ತುಂಬ ಡೌಟ್ ಇತ್ತು. ಈ ವರ್ಷ ಅಂಬಾರಿ ಹೊರೋದು ಯಾರು ಅಂತ ಒಂದು 2-3 ಸಲ ಸಭೆ ನಡೆಸಿ ಮೀಟಿಂಗಲ್ಲಿ ಚರ್ಚೆ ಆಗಿತ್ತು. ನೋಡಿ ಸ್ನೇಹಿತರೆ, ಈಗ ನಮ್ಮ ಹಿರಿಯ ಅರಣ್ಯಾಧಿಕಾರಿಗಳಾದಂತಹ ಪ್ರಭುಗೌಡ ಸರ್ ಅವರು ಈ ಸರಿ ಅಭಿಮನ್ಯುನೇ ಸೆಲೆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ನಮ್ಮ ಅಭಿಮನ್ಯುನೇ ಕ್ಯಾಪ್ಟನ್ನು, ಅಭಿಮನ್ಯುನೇ ಅಂಬಾರಿ ಹೊರೋದು ಸ್ನೇಹಿತರೆ. ಹಾಗೆಯೇ ಅಭಿಮನ್ಯುಗೆ ಇನ್ನೂ ಮತ್ತೆ 1-2 ವರ್ಷಗಳ ಕಾಲ ಅಂಬಾರಿ ಹೊರೋವಂತಹ ಕೆಪಾಸಿಟಿ ಇದೆ. ಮತ್ತೆ ನೋಡಬೇಕು ಅದನ್ನು ಮುಂದೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಈ ವರ್ಷ ಕೂಡ ಇನ್ನೇನು ಅಕ್ಟೋಬರ್ಗೆ ನಮ್ಮ ದಸರಾಗೆ ಅಭಿಮನ್ಯುನೇ ಸಾರಥಿ. ನೋಡಿ ಸ್ನೇಹಿತರೆ, ಈಗ ಏನು ನಡೀತಾ ಇದೆ ಅಲ್ಲಿ ಸಭೆಯಲ್ಲಿ ಮೀಟಿಂಗು, ಎಷ್ಟು ಆನೆಗಳು ಹೋಗ್ತವೆ, ಏನೇನು ನಡೀತಾ ಇದೆ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ. ನೋಡಿ ಸ್ನೇಹಿತರೆ, ಈಗ ಒಟ್ಟು ನಮ್ಮ 6 ಕ್ಯಾಂಪ್ಗಳಿಂದ 14 ಆನೆಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಯಾವ ಆನೆ ಅಂತ ಮುಂದೆ ಹೇಳ್ತೀನಿ ನಿಮಗೆ. ಒಟ್ಟು 6 ಕ್ಯಾಂಪಿಂದ 14 ಆನೆಗಳು, ನಮ್ಮ ಅಭಿಮನ್ಯು ಲೀಡರು ಸಾರಥಿ. ಹಾಗೆಯೇ ನೋಡಿ ಸ್ನೇಹಿತರೆ, ಈಗಾಗಲೇ ಹೆಣ್ಣಾನೆಗಳಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಿದ್ದಾರೆ. ಆ ಚೆಕ್ ಮತ್ತು ಬ್ಲಡ್ ಚೆಕಪ್ಪು ಅದನ್ನು ಈಗಾಗಲೇ ಹೈದರಾಬಾದ್ಗೆ ಕಳಿಸ್ಕೊಟ್ಟಿದ್ದಾರೆ. ಹೈದರಾಬಾದಲ್ಲೇ ಟೆಸ್ಟ್ ನಡೆಯೋದು ಸ್ನೇಹಿತರೆ. ಏನಕ್ಕೆ ಅಂದರೆ ನೋಡಿ, ಲಾಸ್ಟ್ ಟೈಮ್ ಏನಾಯಿತು, ಮಿಸ್ಟೇಕ್ ಮಾಡಿ ಸ್ವಲ್ಪ ಚೆಕ್ ಮಾಡ್ದೇ ಸ್ವಲ್ಪ ಕನ್ಫ್ಯೂಸ್ ಆಗಿ ಅರಮನೆಯಲ್ಲೇ ಒಂದು ಆನೆ, ಒಂದು ಹೆಣ್ಣಾನೆ ಒಂದು ಮರಿ ಹಾಕ್ಬಿಡ್ತು. ಆದ ಕಾರಣ ಈ ಸಲ ಎಲ್ಲ ಪ್ರತಿಯೊಂದು ಕೂಡ ತುಂಬ ನೀಟಾಗಿ ಚೆಕ್ ಮಾಡಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ಹೆಣ್ಣಾನೆಗಳಿಗೆ, ಮತ್ತು ಹಾಗೆ ಬ್ಲಡ್ ಟೆಸ್ಟ್ ಕೂಡ ಹೈದರಾಬಾದಿಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ನೋಡಿ ಸ್ನೇಹಿತರೆ, ಈಗ ನಮ್ಮ 14 ಆನೆಗಳಲ್ಲಿ ಮೊದಲನೇ ಹಂತದಲ್ಲಿ ಮೊದಲು ಅರಮನೆಗೆ 9 ಆನೆಗಳು ಹೋಗ್ತವೆ. ಅದಾದ ನಂತರ ಬಾಕಿ ಆನೆಗಳು ಕಳಿಸ್ಕೊಡ್ತಾರೆ ಕಾಡಿಂದ. ನೋಡಿ ಸ್ನೇಹಿತರೆ, ಈಗ ಒಟ್ಟು ನಮ್ಮ 14 ಆನೆಗಳಿಗೆ ಈಗಾಗಲೇ ಪ್ರತಿಯೊಂದು ಕೂಡ ಆರೋಗ್ಯ, ಹಾಗೆಯೇ ವೆಯ್ಟು, ಹಾಗೆಯೇ ದಂತ ಕೊಂಬುಗಳು ಚೆನ್ನಾಗಿದ್ದಾವೆ, ದಂತಗಳು ನೋಡೋಕ್ಕೆ ಲಕ್ಷಣ, ಮತ್ತು ಯಾವುದೇ ಒಂದು ಗಾಯಗಳಾಗ್ದಂಗೆ, ಯಾವುದು ಆನೆಗಳಿಗೆ ಗಾಯ ಆಗಿಲ್ಲ ಅದನ್ನು ನೋಡಿಕೊಂಡು ಬಾಲಗಳು ಪ್ರತಿಯೊಂದೂ ಕೂಡ ಅಲ್ಲಿ ನೋಡ್ತಾರೆ. ಲಕ್ಷಣ ಇವೆಲ್ಲ ನೋಡಿ ಆನೆಗಳನ್ನ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಸುಮ್ಮನೆ ಯಾವುದೋ ಆನೆಗಳು ಕಳಿಸ್ಕೊಟ್ಬಿಡಲ್ಲ ಅರಮನೆಗೆ. ಆಮೇಲೆ ಸೌಂಡಿಗೆ ಎದುರ್ತಾವ, ಹೇಳಿದ ಮಾತು ಕೇಳ್ತಾರೆ, ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಮಾವುತಗಳಿಗೆ ಹೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ, ಯಾವುದೇ ಗಲಾಟೆಗೆ ಎದುರಲ್ವ ಅದನ್ನು ನೋಡಿಕೊಂಡು ಚೆಕ್ ಮಾಡಿ ಒಟ್ಟು 14 ಆನೆಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆಯೇ ಸ್ನೇಹಿತರೆ ನೋಡಿ, ಲಾಸ್ಟ್ ಟೈಮು ಕಂಜನ್ ಮತ್ತು ನಮ್ಮ ಧನಂಜಯ ಸ್ವಲ್ಪ ಜಗಳ ಮಾಡ್ಕೊಂಡಿದ್ರು. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಅರಮನೆಯಲ್ಲಿ ನೆಕ್ಸ್ಟ್ ಟೈಮು ಆ ಥರ ಆಗದೇ ಇರೋ ರೀತಿ ನೋಡ್ಕೋತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಏಕೆಂದರೆ ಊಟದ ಸಂದರ್ಭ ಎಷ್ಟೇ ಅವರು ಫ್ರೆಂಡ್ಸ್ ಆಗಿದ್ರು ಕೂಡ ಆನೆಗಳು ಊಟ ಮಾಡೋ ಸಮಯದಲ್ಲಿ ಕಿತ್ತಾಡ್ಕೊತಾರೆ. ಹಾಗಾಗಿ ಊಟ ಕೊಡೋ ಸಂದರ್ಭದಲ್ಲಿ ನಾವು ದೂರ ಕಟ್ಟುತ್ತೀವಿ, ದೂರ ಮಾಡ್ತೀವಿ, ಬಾಕಿಯಂತೆ ಬೇಕಿದ್ರೆ ಒಟ್ಟಿಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಮ್ಮ ಪ್ರಭುಗೌಡ ಸರ್ ಅವರು. ಹಾಗೆಯೇ ಇದೇ ರೀತಿ ಯಾವುದೇ ಅರಮನೆಯಲ್ಲಿ ಗಲಾಟೆಗಳಾಗ್ದಂಗೆ ನೋಡ್ಕೊತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಹೆಣ್ಣಾನೆದು ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಆಗಿದೆ ಸ್ನೇಹಿತರೆ. ನೋಡಿ, ಅಭಿಮನ್ಯುಗೆ ಇನ್ನೂ 3 ವರ್ಷ ಅಂಬಾರಿ ಒರೆಸ್ಬೇಕು ಅನ್ನೋ ಒಂದು ಸಭೆ ಮೀಟಿಂಗ್ ಆಗಿದೆಯಂತೆ. ಆದರೆ 60 ವರ್ಷ ತುಂಬಿದ ಮೇಲೆ ಯಾವುದೇ ಆನೆಗಳನ್ನ ಬಳಸ್ಕೊಳ್ಳೋಂಗಿಲ್ಲ ಅಂತ ಅದು ನಿಯಮ ಇದೆ. ಹಾಗಾಗಿ ಏನು ಮಾಡ್ತಾರೆ ಅಂತ ನೋಡಿ, ಏಕೆಂದರೆ ಸಾಮಾನ್ಯವಾಗಿ 80ರಿಂದ 85 ವರ್ಷಗಳವರೆಗೂ ಆನೆಗಳಿಗೆ ಬಲಿಷ್ಠವಾಗಿರ್ತವೆ, ಅಲ್ಲಿವರೆಗೂ ಬದುಕ್ತವೆ ಅಂತ ಗೊತ್ತು. ಆ ರೀತಿ ನೋಡಿಕೊಂಡ್ರೆ ನಮ್ಮ ಅಭಿಮನ್ಯು ಈಗ ಸ್ವಲ್ಪ ಸ್ಟ್ರೆಂತೇನೆ, 85 ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈಗ 60 ವರ್ಷ ಇನ್ನೂ ಹೆಂಗೇನೆ, ಆ ಥರ ಏನು ಏಜ್ ಆಗಿರೋದು ಅವ್ರಿಗೆ ಕಂಡು ಬಂದಿಲ್ಲ. ಹಾಗಾಗಿ ಇನ್ನೂ ಒಂದು 2-3 ವರ್ಷ ಒರೆಸ್ಬೋದು, ನೋಡಬೇಕು.
ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇದಾದ ನಂತರ ಇಲ್ಲಿ ಕಂಡು ಬರ್ತಾ ಇರೋವಂಥದ್ದು ನೆಕ್ಸ್ಟ್ ಫ್ಯೂಚರಲ್ಲಿ ನಮ್ಮ ಕುಮ್ಕಿ ಆನೆಗಳ ಸ್ಪೆಷಲಿಸ್ಟ್ ಅಂದರೆ ಸ್ವಲ್ಪ ಅಗ್ರೆಸಿವ್ ಆಗಿ ಫೇಸ್ ಮಾಡೋಂಥದ್ದು ನಮ್ಮ ಮಹೇಂದ್ರ ಮತ್ತು ಸುಗ್ರೀವ ಅಂತ ಕೇಳಿ ಬರ್ತಾ ಇದೆ. ಮಹೇಂದ್ರ ಮತ್ತು ಸುಗ್ರೀವ ಅದಾದ ನಂತರ ಪ್ರಶಾಂತ್ ಆಸ್ಥಾನಕ್ಕೆ ಬರ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಆನೆಗಳಿಗೂ ಆಲ್ ದಿ ಬೆಸ್ಟ್ ಅಂತ, ಅರಮನೆಯಲ್ಲಿ ಒಳ್ಳೆ ಹೆಸರು ಮಾಡಲಿ, ಯಾವುದೇ ಅನಾಹುತ ಆಗದಂಗೆ ತಾಯಿ ಚಾಮುಂಡೇಶ್ವರಿನ ಉರ್ಲಿ ಅಭಿಮನ್ಯು ಅಂತ ಹೇಳ್ತಾ ಇದಿಷ್ಟು ಮಾಹಿತಿ. ನೆಕ್ಸ್ಟು ವೀಡಿಯೋದಲ್ಲಿ ಸ್ನೇಹಿತರೆ ನಿಮಗೆ ಯಾವ ಆನೆಗಳು ಹೋಗ್ತಾ ಇದ್ದಾವೆ, ಯಾವ ಆನೆಗಳು ಎಷ್ಟು ತೂಕ ಇದ್ದಾವೆ ಅಂತ ನಿಮಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಓಕೆ.